ಫ್ರೆಂಡ್ಸ್, ನೀವು ನೋಟಿಸ್ ಮಾಡಿದ್ದೀರಾ, ನಿನ್ನೆವರೆಗೆ ಮುಂಬೈ ಸ್ಮೋಕ್ನ ಬ್ಲಾಂಕೆಟ್ ಹಾಕೊಂಡು ನಿದ್ದೆ ಮಾಡ್ತಾ ಇತ್ತು. ಅಲ್ಲಿ AQI 100 ಮೇಲೆ ಇತ್ತು. ಸಡನ್ಲಿ ಇವತ್ತು ಅಲ್ಲಿ 50 ಕಾಣಿಸ್ತಾ ಇದೆ. ಇದು ಎಷ್ಟು ಡ್ರಾಸ್ಟಿಕ್ ಚೇಂಜ್. ಈಗ ಇಂಟರ್ನೆಟ್ ಅಲ್ಲಿ ರೂಮರ್ಸ್ ನ ಬಾಜಾರ್ ತುಂಬಾ ಗರಂ. ಯಾರಾದರೂ ಹೇಳ್ತಾ ಇದ್ದಾರೆ BMC ಕನ್ಸ್ಟ್ರಕ್ಷನ್ ಬ್ಯಾನ್ಸ್ ಇಂದ ಇದು ಆಯ್ತು ಅಂತ. ಇನ್ನು ಯಾರಾದರೂ ಬೇರೆ ಏನೇನೋ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ನಾನು ನಿಮ್ಗೆ ಅಸಲಿ ಆಫಿಷಿಯಲ್ ಡೇಟಾ ಇಂದ ತೋರಿಸ್ತೀನಿ ಇದು ರಾತ್ರಿ 1ರಲ್ಲಿ ಹೇಗೆ ಆಯ್ತು ಅಂತ. ಮೊದಲು ಆ ರೂಮರ್ ಬಗ್ಗೆ ಮಾತಾಡೋಣ. ಕನ್ಸ್ಟ್ರಕ್ಷನ್ ನಿಲ್ಲಿಸಿದ್ರೆ ಪೊಲ್ಯೂಷನ್ ಕಮ್ಮಿ ಆಯ್ತು. ನೋಡಿ ಭಾಯ್, ಕನ್ಸ್ಟ್ರಕ್ಷನ್ ಮೇಲೆ ಆಕ್ಷನ್ ತಗೊಳ್ಳೋದು ಲಾಂಗ್ ಟರ್ಮ್ಗೆ ಚೆನ್ನಾಗಿದೆ. ಆದರೆ ರಾತ್ರಿ 1ರಲ್ಲಿ 70% ಪೊಲ್ಯೂಷನ್ ಹೋಗಬಹುದಾ? ಬಿಲ್ಕುಲ್ ಇಲ್ಲ. ಕನ್ಸ್ಟ್ರಕ್ಷನ್ ಡಸ್ಟ್ ಇದೆ, ಆದರೆ ಅದಕ್ಕೆ ಎದುರಾಗಿ ನೇಚರ್ ತನ್ನ ಕೆಲಸ ಸ್ಟಾರ್ಟ್ ಮಾಡಿದೆ. ಈಗ ಅಸಲಿ ಫಿಗರ್ಸ್ ನೋಡಿ. ಸಿಸ್ಟಮ್ ಆಫ್ ಏರ್ ಕ್ವಾಲಿಟಿ ಅಂಡ್ ವೆದರ್ ಫೋರ್ಕಾಸ್ಟಿಂಗ್ ಅಂಡ್ ರಿಸರ್ಚ್ ಪ್ರಕಾರ ಮುಂಬೈಯ PM 2.5 ಲೆವೆಲ್ ರಾತ್ರಿ 1ರಲ್ಲಿ 95 ಇಂದ ಇಳಿದು ಡೈರೆಕ್ಟ್ 28 ಮೈಕ್ರೋಗ್ರಾಮ್ಸ್ ಪರ್ ಕ್ಯೂಬಿಕ್ ಮೀಟರ್ಗೆ ಬಂದಿದೆ. ಇದು ಆಲ್ಮೋಸ್ಟ್ 70% ಶಾರ್ಪ್ ಡಿಕ್ರೀಸ್. ಇಷ್ಟು ದೊಡ್ಡ ಡ್ರಾಪ್ ಕೇವಲ ಮನುಷ್ಯ ಪ್ರಯಾಸದಿಂದ ಇಷ್ಟು ಬೇಗ ಸಾಧ್ಯ ಅಲ್ಲ. ಫ್ರೆಂಡ್ಸ್, ಈ ಸತ್ಯ ಪ್ರತಿಯೊಬ್ಬ ಮುಂಬೈಕರ್ಗೆ ರೀಚ್ ಆಗಬೇಕು. ಅದಕ್ಕೆ ಈ ವಿಡಿಯೋ ನಾನು ಇಂಡಿಯಾದ ಎಲ್ಲ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಲ್ಲಿ ತರ್ತಿದ್ದೀನಿ. ಕೆಲವರು ರೀಸನ್ ಇಲ್ಲದೆ BMCಗೆ ಕ್ರೆಡಿಟ್ ಕೊಡ್ತಾ ಇದ್ದಾರೆ, ಆದರೆ ಸತ್ಯ ಬೇರೆ ಇದೆ. ಈ ಎಫರ್ಟ್ಗೆ ಒಂದು ಸಬ್ಸ್ಕ್ರೈಬ್ ಬೇಕು ಅಲ್ವಾ? ಎಲ್ಲ ಲ್ಯಾಂಗ್ವೇಜಸ್ ನ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಈಗ ಕನೆಕ್ಟ್ ಆಗಿ. ಹಾಗಿದ್ರೆ ಅಸಲಿ ರೀಸನ್ ಏನು? ಇದಕ್ಕೆ ಉತ್ತರ IMD ಕ್ಲೈಮೆಟಲಾಜಿಕಲ್ ಸಮರಿ ಅಲ್ಲಿ ಇದೆ. ಮುಂಬೈ ಅಲ್ಲಿ ಈಗ ಪೋಸ್ಟ್ ಮಾನ್ಸೂನ್ ಎಫೆಕ್ಟ್ ಕಾಣಿಸ್ತಾ ಇದೆ. ನಾರ್ತ್ ವೆಸ್ಟರ್ಲಿ ವಿಂಡ್ಸ್ ಈಗ 8 to 10 km/h ಸ್ಪೀಡ್ ಅಲ್ಲಿ ಬೀಸ್ತಾ ಇದೆ. ಈ ಹವಾ ಈ ಎಲ್ಲ ಪಾಲ್ಯೂಟೆಂಟ್ಸ್ನ ಸ್ವೀಪ್ ಮಾಡಿ ತೆಗೆದು ಹೋಗಿದೆ. ಇದರ ಜೊತೆಗೆ ಹ್ಯೂಮಿಡಿಟಿ ಅಲ್ಲಿ 15 to 25 ಡ್ರಾಪ್ ಆಗಿದೆ. ಹವಾ ಡ್ರೈ ಮತ್ತು ಫಾಸ್ಟ್ ಇದ್ದಾಗ ಪೊಲ್ಯೂಷನ್ ಸೆಟಲ್ ಆಗಲ್ಲ. ಅದಕ್ಕೆ ನಮಗೆ ಈ ರೇರ್ ವ್ಯೂ ಸಿಗ್ತಾ ಇದೆ. ಕ್ಲಿಯರ್ ಸ್ಕೈ ಮತ್ತು ಬ್ರೈಟ್ ಸನ್ಶೈನ್. ಅಸಲಿ ಗೇಮ್ ಸ್ಟಾರ್ಟ್ ಆಗೋದು ವಿಂಡ್ ಸ್ಪೀಡ್ ಹೆಚ್ಚಾದಾಗ. ಹವಾ ಜೋರಾಗಿ ಬೀಸ್ತಾ ಇದೆ. ಪೊಲ್ಯೂಷನ್ ಬ್ಲಾಂಕೆಟ್ ನಾಟಿಯರ್ ಮಾಡುತ್ತೆ. ಮುಂಬೈ ಲೊಕೇಶನ್ ಹೀಗೆ ಇದೆ. ಸಮುದ್ರ ಸಪೋರ್ಟ್ ಮಾಡಿದ್ರೆ ನಮ್ಮ ಹವಾ ಕಂಪ್ಲೀಟ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಬಹುದು. ಹಾಗಾಗಿ ಕ್ರೆಡಿಟ್ BMCಗೆ ಅಲ್ಲ, ಈ ನಾರ್ತ್ ವೆಸ್ಟರ್ಲಿ ವಿಂಡ್ಸ್ಗೆ ಹೋಗುತ್ತೆ. ಸೊ ಫ್ರೆಂಡ್ಸ್, ಮಾರಲ್ ಆಫ್ ದ ಸ್ಟೋರಿ ಇದು. ಈ ಹವಾಗಳು ಬೀಸ್ತಾ ಇರುವವರೆಗೂ ಓಪನ್ ಏರ್ ಅಲ್ಲಿ ಡೀಪ್ ಬ್ರೀತ್ ತಗೊಳ್ಳಿ. ಇದು ನ್ಯಾಚುರಲ್ ಪ್ರೋಸೆಸ್. ಮತ್ತು ವಿಂಡ್ ಸ್ಪೀಡ್ ಮತ್ತೆ ಕಮ್ಮಿ ಆದಾಗ ಪೊಲ್ಯೂಷನ್ ಬ್ಯಾಕ್ ಬರಬಹುದು. ಇವತ್ತು ನಾವು ಕಲಿತಿದ್ದು ನೇಚರ್ಗಿಂತ ದೊಡ್ಡ ಏರ್ ಪ್ಯೂರಿಫೈಯರ್ ಯಾರು ಇಲ್ಲ. ನಿಮ್ಗೆ ಏನು ಅನಿಸುತ್ತೆ? ನಾವು ಕೇವಲ ನೇಚರ್ ಮೇಲೆ ಡಿಪೆಂಡ್ ಆಗ್ಬೇಕಾ, ಇಲ್ಲ BMC ಇನ್ನು ಸ್ಟ್ರಿಕ್ಟ್ ಆಗ್ಬೇಕಾ? ಕಮೆಂಟ್ ಅಲ್ಲಿ ನಿಮ್ಮ ಒಪಿನಿಯನ್ ಹೇಳಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.